ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಮಾತಾಡಿದಂತಹ ಸಂದರ್ಭದಲ್ಲಿ ಅವರು ಹಿಂದೂ ಧರ್ಮದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರು. ಹಿಂದೂ ಧರ್ಮ ಹಿಂಸೆಯನ್ನು ಹೇಳಲ್ಲ, ಹಿಂದೂ ಧರ್ಮ ದ್ವೇಷದ ಬಗ್ಗೆ ಹೇಳಲ್ಲ, ಹಿಂದೂ ಧರ್ಮ ಹೇಳುವಂಥದ್ದು ಪ್ರೀತಿಯ ಬಗ್ಗೆ, ಸಹಬಾಳ್ವೆಯ ಬಗ್ಗೆ. BJP ಅಂದರೆ ಹಿಂದೂ ಧರ್ಮ ಅಲ್ಲ, RSS ಅಂದರೆ ಹಿಂದೂ ಧರ್ಮ ಅಲ್ಲ, ಮೋದಿ ಅಂದರೆ ಹಿಂದೂ ಧರ್ಮ ಅಲ್ಲ, ಹಿಂದೂ ಸಮುದಾಯ ಅಲ್ಲ ಅಂತ. ಇದು BJP ಮತ್ತು ಕಾಂಗ್ರೆಸ್ನ ನಡುವೆ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಯಿತು. ರಾಹುಲ್ ಗಾಂಧಿಯವರು ಹಿಂದೂ ಧರ್ಮದ ವಿರುದ್ಧ ಹೇಳಿಕೆಯನ್ನು ಕೊಟ್ಟರು ಅಂಥೇಳಿ BJPಯವರು ಗುಜರಾತ್ನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ನ ಕಚೇರಿಯ ಮೇಲೆ ಕಲ್ತೂರಾಟವನ್ನು ಮಾಡಿದ್ದಾರೆ. ಇದರ ನಡುವೆ ಉಡುಪಿ ಪೇಜಾವರ ಮಠದ ಸ್ವಾಮೀಜಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆ ಪ್ರತಿಕ್ರಿಯೆ ಇವತ್ತು ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ. ತಮ್ಮನ್ನು ತಾವು ಹಿಂದೂಗಳೆಂದು ಕರೆದುಕೊಳ್ಳುವವರು ಹಿಂಸಾಚಾರ, ದ್ವೇಷದಲ್ಲಿ ಹಗಲಿರುಳು ನಿರತವಾಗಿದ್ದಾರೆ ಎಂಬ ಲೋಕಸಭೆ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಪೇಜಾವರ ಶ್ರೀಗಳು, ಸಹಿಷ್ಣುಗಳಾದ ಹಿಂದೂಗಳನ್ನು ಕೆಣಕಬೇಕು, ಒಂದಷ್ಟು ಗೊಂದಲ ಸೃಷ್ಟಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಇಂಥ ಹೇಳಿಕೆ ನೀಡಿದ್ದಾರೆ. ರಾಜಕೀಯ ನಾಯಕರು ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ನೀಡಬಾರ್ದು ಅಂಥೇಳಿ ಉಡುಪಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಪ್ರಕಟ ಆಗಿದೆ. ಈ ಸ್ವಾಮೀಜಿಯವರ ಈ ಹೇಳಿಕೆಗೆ ಇವತ್ತು ಕಾಂಗ್ರೆಸ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಕಾಂಗ್ರೆಸ್ನವರು ತಿರುಗೇಟನ್ನು ಕೊಟ್ಟಿರುವಂಥದ್ದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾಟ್ ಸ್ವಾಮೀಜಿಯ ಸ್ಟೇಟ್ಮೆಂಟ್ ಅಲ್ಲ. ಕಾಂಗ್ರೆಸ್ ಇವತ್ತು ಸ್ವಾಮೀಜಿಯವರ ಸ್ಟೇಟ್ಮೆಂಟನ್ನು ಉಲ್ಲೇಖ ಮಾಡಿ ಹೇಳಿದ್ದಾರೆ. ಅವರು ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ಅವರು ಹೊಂದಿರುವ ಸ್ಥಾನದಿಂದಾಗಿ ಗೌರವಕ್ಕೆ ಅರ್ಹರಾಗಿದ್ದಾರೆ. ಅಂದರೆ ಯಾವ ಸ್ಥಾನದಲ್ಲಿ ಅವರು ಕೂತಿದ್ದಾರೋ ಆ ಸ್ಥಾನದಿಂದ ಅವರಿಗೆ ಗೌರವ ಸಿಗ್ತಾ ಇರುವಂಥದ್ದು. ರಾಜಕೀಯ ವಿಷಯಗಳಲ್ಲಿ ಮೂಗು ತೂರಿಸುವುದು ಮತ್ತು ಕಾಂಗ್ರೆಸ್ ನಾಯಕರನ್ನು ಅನಗತ್ಯವಾಗಿ ಟೀಕಿಸುವುದು ಅವರು ಹೊಂದಿರುವ ಸ್ಥಾನಕ್ಕೆ ಘನತೆ ತರುವುದಿಲ್ಲ ಎಂಬ ಮಾತನ್ನು ಅವರ ಸ್ಥಾನದ ಮೇಲಿನ ಗೌರವದಿಂದಲೇ ಹೇಳಲು ಬಯಸುತ್ತೇವೆ. ಹಿಂದೂ ಧರ್ಮದ ಗುತ್ತಿಗೆಯನ್ನು BJPಗಾಗಲಿ RSSಗಾಗಲಿ ನೀಡಿಲ್ಲ. BJP ಅಂದರೆ ಇಡೀ ಹಿಂದೂ ಸಮಾಜ ಅಲ್ಲ. ಹಾಗೆಯೇ ಪೇಜಾವರ ಸ್ವಾಮೀಜಿಗಳು ಕೂಡ ಇಡೀ ಹಿಂದೂ ಸಮಾಜದ ಪ್ರತಿನಿಧಿಯಲ್ಲ. ಸ್ವಾಮೀಜಿಗಳು ರಾಜಕೀಯದಲ್ಲಿ ಆಸಕ್ತಿ ತೋರುವುದಕ್ಕಿಂತ ಸಾಮಾಜಿಕ ತಾರತಮ್ಯವನ್ನು ಹೋಗಲಾಡಿಸುವಲ್ಲಿ ಆಸಕ್ತಿ ತೋರಿದರೆ ಒಳಿತು. ಹಾಗೆಯೇ ತಮ್ಮ ಕ್ಷೇತ್ರವಲ್ಲದ ರಾಜಕೀಯದ ಬಗ್ಗೆ ಮಾತನಾಡುವಾಗ ಸತ್ಯಾಸತ್ಯತೆಯನ್ನು ಅರಿಯುವುದು ಒಳಿತು ಅಂಥೇಳಿ ಕಾಂಗ್ರೆಸ್ಸು ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗೆ ತಿರುಗೇಟನ್ನು ಕೊಟ್ಟಿದೆ. ಪೇಜಾವರ ಸ್ವಾಮೀಜಿ ಇಡೀ ಹಿಂದೂ ಸಮಾಜದ ಪ್ರತಿನಿಧಿಯಲ್ಲ. ಇಟ್ಸ್ ಅ ಫ್ಯಾಕ್ಟ್. ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಇಡೀ ಹಿಂದೂ ಸಮಾಜದ ಪ್ರತಿನಿಧಿ ಅಲ್ಲ. ಅವರು ಹೇಳಿದ್ದೇ ಅಂತಿಮ ಅಲ್ಲ, ಅವರು ಹೇಳಿದ್ದೇ ನಿಜ ಅಂತ ಆಗಲ್ಲ. ಆಮೇಲೆ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ಲಿ ಈ ಸ್ವಾಮೀಜಿಯವರ ಬಗ್ಗೆ, ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿ ಇವರಿಗೆ ಈಸ್ ಅ ಕಾನ್ಸ್ಟೆಂಟ್ ಆಗಿ ನಿರಂತರವಾಗಿ ಕಾಂಗ್ರೆಸ್ಸು ಸಿದ್ದರಾಮಯ್ಯನವರು ವಿರುದ್ಧ ನಿರಂತರವಾಗಿ ಹೇಳಿಕೆ ಕೊಡ್ತಾನೇ ಇದ್ದಾರೆ. ಅವರು ಇಟ್ಸ್ ನಾಟ್ ನ್ಯೂ. ಈಗ ಫಾರ್ ಎಕ್ಸಾಂಪಲ್ ರಾಹುಲ್ ಗಾಂಧಿಯವರ ಬಗ್ಗೆ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಹೇಳಿಕೆಯನ್ನು ಕೊಟ್ಟರು, ಟೀಕೆಯನ್ನು ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಅಚ್ಚರಿ ಪಡಬೇಕಾದಂಥ ಯಾವ ಅಗತ್ಯನೂ ಇಲ್ಲ. ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಇಟ್ಸ್ ನಾಟ್ ಎ ನ್ಯೂ. ನೀವು ಅವರ ಸ್ಟೇಟ್ಮೆಂಟ್ಗಳನ್ನು ತೆಗೆದು ನೋಡಿದ್ರೆ ಅವರು ಪ್ರತಿದಿನ ಪ್ರತಿ ಕ್ಷಣ ದಿನ ಬೆಳಗಾದರೆ ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯನವರನ್ನು ಟೀಕೆ ಮಾಡ್ತಾನೆ ಇದ್ದಾರೆ. ಇಟ್ಸ್ ನಾಟ್ ನ್ಯೂ. ಮೋದಿಯನ್ನು ಹೊಗಳ್ತಾನೆ ಇದ್ದಾರೆ, BJPಯನ್ನು ಹೊಗಳ್ತಾನೆ ಇದ್ದಾರೆ. ಅದು ಅವರು ಪಾಲಿಸಿಕೊಂಡು ಬಂದಂತಹ ತತ್ವ. ಬಟ್ ಕಾಂಗ್ರೆಸ್ ಆ್ಯಸ್ ಎ ಪಾರ್ಟಿ ತಿರುಗೇಟನ್ನು ಕೊಟ್ಟಿದೆ. ಸಹಜವಾಗಿ ಅವರಿಗೂ ಕೂಡ ಆ ಫ್ರೀಡಮ್ ಇರುತ್ತೆ ಆ್ಯಸ್ ಎ ಪಾರ್ಟಿ. ಯಾಕಂತ ಹೇಳಿದ್ರೆ ತಮ್ಮ ನಾಯಕನ ಬಗ್ಗೆ ಒಂದು ಮಠದ ಸ್ವಾಮೀಜಿ, ಪಕ್ಷದ ನಾಯಕ ಏನು ಹೇಳಿದಾನೋ ಅದನ್ನು ಅರ್ಥ ಮಾಡಿಕೊಳ್ಳಕ್ಕಾಗದೆ ಮಠದ ಸ್ವಾಮೀಜಿಯವರು ತಮಗೆ ಹೇಗೆ ತೋಸ್ತೋ ಹಾಗೆ ಸ್ಟೇಟ್ಮೆಂಟನ್ನು ಕೊಟ್ಟುಬಿಟ್ರೆ ಅದನ್ನು ಆ್ಯಸ್ ಎ ಪಾರ್ಟಿ ಸಹಜವಾಗಿ ಕೌಂಟ್ರ್ ಮಾಡಿದ್ದಾರೆ. ಗುಡ್, ಆ್ಯಕ್ಚುಲಿ ಒಳ್ಳೆಯ ಬೆಳವಣಿಗೆ, ತಪ್ಪಂತ ಹೇಳೋಕ್ಕಾಗಲ್ಲ. ಇಟ್ಸ್ ಗುಡ್. ಈ ಥರ ದಾರಿ ತಪ್ಪಿಸುವಂತಹ ಟೀಕೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ದೇ ಆರ್ ದಿ ಸ್ವಾಮೀಜೀಸ್, ಕಾವಿದಾರಿಗಳಾಗಿದ್ದರೂ ಕೂಡ, ಪ್ರವಚನ ಮಾಡುವವರಾಗಿದ್ದರೂ ಕೂಡ ಆ ಪ್ರವಚನ ಮಾಡುವಂತಹ ಸ್ವಾಮೀಜಿಗಳಿಗೆ ತಿರುಗೇಟನ್ನು ಕೊಡಬೇಕಾಗತ್ತೆ. ಇಲ್ಲದಿದ್ದರೆ ಅವರು ಹೇಳಿದ್ದಷ್ಟೇ ಸತ್ಯ ಆಗುತ್ತೆ. ಸ್ವಾಮೀಜಿ ಹೇಳೋದ್ರಲ್ವಾ ಅಂತ.
ಸ್ವಾಮೀಜಿ ಹೇಳಿದ್ರ ಮಾತಕ್ಕೆ ಸತ್ಯ ಆಗಲ್ವಲ್ಲ. ಸೊ ಆಮೇಲೆ ಸ್ಥಾನದ ಗೌರವವನ್ನು ಉಳಿಸ್ಕೊಂಡು ಹೋಗಬೇಕಾಗತ್ತೆ. ಆಯಾಯ ಸ್ವಾಮೀಜಿಗಳು ಅವರವರು ಕೂತಂತಹ ಪೀಠ, ನಾವು ಮಾತನಾಡುವುದರಿಂದ ಅದು ಆಗಬಹುದಾದಂತಹ ಪರಿಣಾಮಗಳ ಬಗ್ಗೆ ಅವರವರು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಕಾರಣ ಸ್ವಾಮೀಜಿಗಳು ಇಡೀ ಜಗತ್ತಿಗೆ ಪ್ರವಚನ ಮಾಡೋದರಿಂದಾಗಿ ಅವರು ಬೇರೆಯವರ ಕೈಯಲ್ಲಿ ಬುದ್ಧಿಮಾತನ್ನು ಹೇಳಿಸಿಕೊಳ್ಳುವಂಥ ಪರಿಸ್ಥಿತಿಗೆ ಬರಬಾರ್ದಷ್ಟೇ.